ಈಗ ತಾನೇ ಹಿಂದೆ ಸರಿದ ಯುಗವನ್ನು ಕಂಪ್ಯೂಟರ್ ಯುಗ ಅಂತ ಕರೀತಾರೆ. ಈಗ ನಡೆಯುವಂಥದ್ದು ಬಹುಮಾಧ್ಯಮದ ಯುಗ. ಈ ಬಹುಮಾಧ್ಯಮದ ಯುಗದಲ್ಲಿ ಕಂಪ್ಯೂಟರ್ ಇದೆ, ಟೆಲಿಫೋನ್ ಇದೆ, ಟೆಲಿವಿಷನ್ ಇದೆ. ಈ ಕಂಪ್ಯೂಟರ್, ಟೆಲಿಫೋನ್ ಮತ್ತು ಟೆಲಿವಿಷನ್ಗಳ ಸಂಗಮದಿಂದ ಈ ಬಹುಮಾಧ್ಯಮದ ಯುಗ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈರಾ ಇದೆಲ್ಲ ಆಗಿದೆ. ಈ ಯುಗದಲ್ಲಿ ಪ್ರಾಮುಖ್ಯವಾದ ಈ ಕಂಪ್ಯೂಟರ್ ತನ್ನ ಗಾತ್ರದಲ್ಲಿ ಚಿಕ್ಕದಾಗ್ತಾ ಹೋಗ್ತಾ ಇದೆ, ಆದರೆ ತನ್ನ ಉಪಯುಕ್ತತೆಯಲ್ಲಿ ಅದು ತುಂಬ ಹಿರಿದಾಗ್ತಾ ಹೋಗ್ತಾ ಇದೆ. ಮೊದಲು 1946ರಲ್ಲಿ ಈ ಡಿಜಿಟಲ್ ಕಂಪ್ಯೂಟರ್ ಆವಿಷ್ಕಾರಗೊಂಡಾಗ ಅದರ ಗಾತ್ರ ಒಂದು ದೊಡ್ಡ ರೂಮಿನಷ್ಟಿತ್ತು, ದೊಡ್ಡ ಕೋಣೆಯಷ್ಟಿತ್ತು. ಆದರೆ ಈಗ ಆ ಗಾತ್ರ ಕಡಿಮೆಯಾಗಿ ನಾವು ಹೇಳುವಂತಹ ಟೇಬಲ್ ಮಾಡೆಲ್ ಕಂಪ್ಯೂಟರ್ ಆಗಿದೆ. ಅಂದರೆ ಆ ಕಂಪ್ಯೂಟರ್ನ ಒಂದು ನೀವು ಮೇಜಿನ ಮೇಲೆ ಇಡಬಹುದು. ಅದಾದ ಬಳಿಕ ಬಂದದ್ದು ಈ ಲ್ಯಾಪ್ಟಾಪ್ ಅಂತ ಹೇಳ್ತಾರೆ. ಅಂದರೆ ನೀವು ಅದನ್ನು ತೊಡೆ ಮೇಲೆ ಇಟ್ಕೊಳ್ಬಹುದು. ಕಂಪ್ಯೂಟರ್ ಇನ್ನೂ ಚಿಕ್ಕದಾಗಿ ಅದು ಪಾಮ್ ಟಾಪ್ ಅಂತಾಗಿದೆ. ಅಂದರೆ ನೀವು ಅದನ್ನು ಅಂಗೈ ಮೇಲೆ ಇಡಲು ಸಾಧ್ಯ ಆಗುತ್ತದೆ. ಹಾಗೆ ಮುಂದುವರಿದು ಈಗ ಈ ಫಿಂಗರ್ ಟಾಪ್ ಅಂತ ಹೇಳ್ತಾರೆ. ಅಂದರೆ ನೀವು ಬೆರಳಿನಲ್ಲಿ ಉಂಗುರದ ರೀತಿಯಲ್ಲಿ ಒಂದು ಕಂಪ್ಯೂಟರನ್ನು ಧರಿಸಲಿಕ್ಕೆ ಸಾಧ್ಯ, ಅಥವಾ ಹೆಂಗಸರು ಇಯರ್ ರಿಂಗ್ ರೂಪದಲ್ಲೂ ಕೂಡ ಕಂಪ್ಯೂಟರನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮುಂದುವರಿದು ಇನ್ವಿಸಿಬಲ್ ಕಂಪ್ಯೂಟರ್ ಅಂತಿದೆ. ಯಾವುದೇ ಒಂದು ಎಲೆಕ್ಟ್ರಾನಿಕ್ ಯಂತ್ರ ನೀವು ತಗೊಂಡ್ರೆ ಅದರಲ್ಲಿ ಒಂದು ಕಂಪ್ಯೂಟರ್ ಅಂತರ್ಗತವಾಗಿ ಇರ್ತದೆ. ಅದು ದೃಷ್ಟಿಗೆ ಕಾಣಿಸಲ್ಲ, ಆದರೆ ಅದು ಆ ಯಂತ್ರದ ಎಲ್ಲ ಕಾರ್ಯಗಳನ್ನು ಅದು ನಡೆಸ್ತದೆ. ಅದಕ್ಕೆ ಇನ್ವಿಸಿಬಲ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಹಾಗಾಗಿ ಈ ಕಂಪ್ಯೂಟರ್ ದೊಡ್ಡ ಕೋಣೆಯ ಗಾತ್ರದಿಂದ ಹಿಡಿದು ಒಂದು ಉಂಗುರದಲ್ಲಿ ಇಡಬಹುದಾದಂತಹ ಚಿಕ್ಕ ಗಾತ್ರಕ್ಕೆ ಬಂದಿದೆ. ಇಂಟರ್ನೆಟ್ನೊಂದಿಗೆ ಸಂಪರ್ಕ ಹೊಂದಿದಂತಹ ಒಂದು ಕಂಪ್ಯೂಟರ್ ಮಾನವನಿಗೆ ಅನೇಕ ರೀತಿಯಲ್ಲಿ ಸಹಾಯಕವಾಗುತ್ತದೆ. ಉದಾಹರಣೆಗೆ, ಒಂದು ಕಂಪ್ಯೂಟರ್ ಇಂಟರ್ನೆಟ್ನೊಡನೆ ಸಂಪರ್ಕವನ್ನು ಹೊಂದಿದರೆ ಆ ಕಂಪ್ಯೂಟರ್ ಒಂದು ಶಾಲೆಯಾಗಿಯೋ, ಒಂದು ಪುಸ್ತಕಾಲಯವಾಗಿಯೋ, ಒಂದು ಪ್ರಯೋಗಶಾಲೆಯಾಗಿಯೋ, ಒಂದು ದೇವಾಲಯವಾಗಿಯೋ, ಒಂದು ಅಂಗಡಿಯಾಗಿಯೋ ಆ ಮನುಷ್ಯನ ಸಹಾಯಕ್ಕೆ ಬರುತ್ತದೆ. ಅಂದರೆ ಈ ಶಾಲೆ, ಈ ಪುಸ್ತಕಾಲಯ ಇವುಗಳೆಲ್ಲ ಕಂಪ್ಯೂಟರ್ನ ಒಳಗೆ ಸೇರಿ ಹೋಗ್ತವೆ. ಇಂತಹ ಈ ಕಂಪ್ಯೂಟರಿನ ಆವಿಷ್ಕಾರವಾದದ್ದು 1946ರಲ್ಲಿ. ಅದಕ್ಕೆ ಏನಿಯಾಕ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಈ ಕಂಪ್ಯೂಟರ್ನ ಆವಿಷ್ಕಾರ 1946ರಲ್ಲಿ ಆಗಿದ್ರೂ ಕೂಡ ಈ ರೀತಿಯಲ್ಲಿ ಒಂದು ಕಂಪ್ಯೂಟರನ್ನು ಮಾಡಬಹುದು ಅಂತ 1833ರಲ್ಲೇ ಒಬ್ಬ ಮಹಾನ್ ವಿಜ್ಞಾನಿ, ತಂತ್ರಜ್ಞಾನಿ ಹೇಳಿದ್ದ. ಅವನೇ ಚಾರ್ಲ್ಸ್ ಬ್ಯಾಬೇಜ್. ಈ ಚಾರ್ಲ್ಸ್ ಬ್ಯಾಬೇಜ್ನನ್ನು ಆಧುನಿಕ ಕಂಪ್ಯೂಟರಿನ ಪಿತ ಅಂತ ಕರೆಯಬಹುದು. ಇಂದು ಕಂಪ್ಯೂಟರ್ ಯಾವ ರೀತಿ ಕೆಲಸ ಮಾಡ್ತದೋ ಅದೇ ರೀತಿಯಲ್ಲಿ ಕಂಪ್ಯೂಟರ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅವನು 1833ರಲ್ಲೇ ಹೇಳಿದ್ದ. ಆದರೆ ಅವನು ಇಂದಿನ ಕಂಪ್ಯೂಟರ್ ವಿಜ್ಞಾನಿಗಳು ಬಳಸುವಂತಹ ಪದಗಳನ್ನು ಬಳಸಿರಲಿಲ್ಲ. ಆ ಪದಗಳಿಗೆ ಬದಲಾಗಿ ಆತನು ಮಿಲ್ ಮೊದಲಾದ ಹೊಸ ಪದಗಳನ್ನು ಆತ ಬಳಸಿದ್ದ. ಆತ ಈ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಬದಲಾಗಿ ಆತ ಆವಿಷ್ಕಾರ ಮಾಡಬೇಕೆಂದಿದ್ದದ್ದು ಮೆಕ್ಯಾನಿಕಲ್ ಕಂಪ್ಯೂಟರನ್ನು. ಈ ಮೆಕ್ಯಾನಿಕಲ್ ಕಂಪ್ಯೂಟರ್ ಗೇರ್ ಮೊದಲಾದವುಗಳನ್ನು ಒಳಗೊಂಡಿತ್ತು. ಅದು ತನ್ನ ಚಾಲನೆಗೆ ಉಗಿ ಶಕ್ತಿಯನ್ನು ಬಳಸಬಹುದು ಅಂತ ಈ ಚಾರ್ಲ್ಸ್ ಬ್ಯಾಬೇಜ್ ಹೇಳಿದ್ದ. ಆದರೆ ಈ ಚಾರ್ಲ್ಸ್ ಬ್ಯಾಬೇಜ್ ಈ ಆವಿಷ್ಕಾರದ ಕುರಿತು ವಿವರವಾಗಿ ಹೇಳಿದರೂ ಕೂಡ ಇಂತಹ ಒಂದು ಕಂಪ್ಯೂಟರನ್ನು 1833ರ ದಶಕದಲ್ಲಿ ಮಾಡಲು ಚಾರ್ಲ್ಸ್ ಬ್ಯಾಬೇಜ್ನಿಗೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಕಾರಣ ಚಾರ್ಲ್ಸ್ ಬ್ಯಾಬೇಜ್ ಮಾಡಿದ ಕಂಪ್ಯೂಟರ್ನ ಡಿಸೈನ್ ಇದೆಯಲ್ಲ, ಅದರಲ್ಲಿ ತಪ್ಪು ಇತ್ತು ಅಂತ ಅರ್ಥ ಅಲ್ಲ. ಅದರ ಕಾರಣ ಏನು ಅಂತಂದರೆ, ಆಗ ತಂತ್ರಜ್ಞಾನ ಇನ್ನೂ ಮುಂದುವರೆದಿರಲಿಲ್ಲ. ಇನ್ನೊಂದು ಮಾತಲ್ಲಿ ಹೇಳುವ ಹಾಗಿದ್ದರೆ, ಬ್ಯಾಬೇಜ್ನ ವಿಚಾರಗಳು ಆಗಿನ ತಂತ್ರಜ್ಞಾನಕ್ಕಿಂತ ಸುಮಾರಾಗಿ 100 ವರ್ಷ ಮುಂದೆ ಇದ್ದವು. ಹಾಗಾಗಿ ಆತ ಕಂಪ್ಯೂಟರ್ನ ವಿವರಗಳನ್ನೆಲ್ಲ ಹೇಳಿದರೂ ಕೂಡ ಆತನ ಕಾಲದಲ್ಲಿ ಕಂಪ್ಯೂಟರನ್ನು ಸಂಯೋಜನೆ ಮಾಡುವುದು ಸಾಧ್ಯವಾಗಲಿಲ್ಲ. ಆಧುನಿಕ ಕಂಪ್ಯೂಟರಿನ ಜನಕನಾದಂತಹ ಈ ಚಾರ್ಲ್ಸ್ ಬ್ಯಾಬೇಜ್ ಡಿಸೆಂಬರ್ 26, 1791ರಲ್ಲಿ ಇಂಗ್ಲೆಂಡಿನ ಟೈಗ್ನ್ಮೌತ್, ಡೆವನ್ಶೈರ್ ಎಂಬ ಊರಲ್ಲಿ ಜನಿಸಿದ. ಅವನು 1810ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಟ್ರಿನಿಟಿ ಕಾಲೇಜನ್ನು ಸೇರಿದ. 1817ರಲ್ಲಿ ಅವನು ಕೇಂಬ್ರಿಡ್ಜ್ನಿಂದ MA ಪದವಿಯನ್ನು ಪಡೆದನು.
ಬ್ರಿಟಿಷ್ ಸರ್ಕಾರದ ಆದಾನದ ಸಹಾಯದಿಂದ ಅವನು 1823ರಲ್ಲಿ ಡಿಫರೆನ್ಸ್ ಎಂಜಿನ್ ಇದರ ನಿರ್ಮಾಣದ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದನು. 1827ರಲ್ಲಿ ಅವನು ಅಂಕಗಣಿತಕ್ಕೆ ಸಹಾಯಕವಾಗುವಂತಹ 1ರಿಂದ 10,800 ಸಂಖ್ಯೆಯ ಲಾಗರಿಥಮಿಕ್ ಕೋಷ್ಟಕವನ್ನು ಪ್ರಕಟಿಸಿದನು. 1828ರಲ್ಲಿ ಅವನು ಕೇಂಬ್ರಿಡ್ಜಿನ ಲುಕಾಸಿಯನ್ ಚೇರಿಗೆ ಪ್ರಾಧ್ಯಾಪಕನಾಗಿ ನೇಮಿಸಲ್ಪಟ್ಟ. ಆದರೂ ಅವನು ಅಲ್ಲಿ ಒಂದು ಉಪನ್ಯಾಸವನ್ನು ಕೊಡಲು ಸಾಧ್ಯವಾಗಲಿಲ್ಲವಂತೆ. 1831ರಲ್ಲಿ ಅವನು ಬ್ರಿಟನ್ನಿನಲ್ಲಿ ವಿಜ್ಞಾನದ ಮುನ್ನಡೆಗಾಗಿ ಒಂದು ಸಂಘವನ್ನು ಸ್ಥಾಪಿಸಿದನು. 1833ರಲ್ಲಿ ಅವನು ಭಾವಿ ಕಂಪ್ಯೂಟರ್ನ ಪೂರ್ವಜ ಎನಿಸಿಕೊಳ್ಳುವ ಅನಲಿಟಿಕಲ್ ಎಂಜಿನ್ ಎಂಬುದರ ವಿನ್ಯಾಸವನ್ನು ಪ್ರಾರಂಭಿಸಿದ. 1834ರಲ್ಲಿ ಅವನು ಸ್ಟ್ಯಾಟಿಸ್ಟಿಕಲ್ ಸೊಸೈಟಿ ಆಫ್ ಲಂಡನ್ ಎಂಬ ಸಂಘವನ್ನು ಸಂಸ್ಥಾಪಿಸಿದನು. 1864ರಲ್ಲಿ ಅವನು ತನ್ನ ಜೀವನ ಚರಿತ್ರೆಗೆ ಸಂಬಂಧಿಸಿದ ಪ್ಯಾಸೇಜಸ್ ಫ್ರಮ್ ದಿ ಲೈಫ್ ಆಫ್ ಎ ಫಿಲಾಸಫರ್ ಎಂಬ ಗ್ರಂಥವನ್ನು ಪ್ರಕಟಿಸಿದನು. 1871ರಲ್ಲಿ ಈ ಗಣಕಪಿತನು ಕೀರ್ತಿಶೇಷನಾದನು. 1820ರ ದಶಕದಲ್ಲಿ ಬ್ರಿಟನ್ನಲ್ಲಿ ಒಂದು ರೀತಿಯ ಮ್ಯಾಥಮ್ಯಾಟಿಕಲ್ ಟೇಬಲ್ ಬಳಕೆಯಲ್ಲಿತ್ತು. ಈ ಟೇಬಲ್ನಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತಹ ಲಾಗರಿಥಮ್, ಸೈನ್, ಕೊಸೈನ್ ಫಂಕ್ಷನ್ಗಳು ಮತ್ತು ಖಗೋಳದ ಕುರಿತಾದಂತಹ ಕೆಲವು ಸ್ಥಿರಾಂಕಗಳ ವಿವರಗಳೆಲ್ಲ ಇದ್ದವು. ಆದರೆ ಈ ವಿವರಗಳೆಲ್ಲ ಸುಮಾರು 100 ವರ್ಷದಿಂದ ಈಚೆಗೆ ಒಂದು ಪುಸ್ತಕದಿಂದ ಇನ್ನೊಂದು ಪುಸ್ತಕಕ್ಕೆ ಕಾಪಿ ಮಾಡಿದ ವಿವರಗಳಾಗಿದ್ದುದರಿಂದ ಅವುಗಳಲ್ಲಿ ತುಂಬ ತಪ್ಪುಗಳೆಲ್ಲ ಇದ್ದವು. ಈ ತಪ್ಪುಗಳ ವಿವರಗಳನ್ನು ಕೊಡಲು ಸರ್ಕಾರವು ಒಂದು 7 ಸಂಪುಟಗಳ ಪುಸ್ತಕವನ್ನೇ ಹೊರಡಿಸಿತ್ತು. ಕೊನೆಗೆ ಈ 7 ಸಂಪುಟದ ತಪ್ಪೊಪ್ಪಿಗೆಯ ಪುಸ್ತಕಗಳಲ್ಲೂ ಅನೇಕ ತಪ್ಪುಗಳಿದ್ದವು. ಹಾಗಾಗಿ ಈ 7 ಪುಸ್ತಕಗಳ ತಪ್ಪೊಪ್ಪಿಗೆಯ ಕುರಿತಾದ ಇನ್ನೊಂದು ತಪ್ಪೊಪ್ಪಿಗೆ ಪುಸ್ತಕವನ್ನು ಕೂಡ ಸರ್ಕಾರ ಪ್ರಕಟಿಸಿತ್ತು. ಹೀಗಾಗಿ ಇದರಿಂದಾಗಿ ಗಣಿತಜ್ಞರಿಗೆ ಮತ್ತು ಖಗೋಳ ವಿಜ್ಞಾನಿಗಳಿಗೆ ತುಂಬ ತೊಂದರೆಯಾಗಿತ್ತು. ಆಗ ಚಾರ್ಲ್ಸ್ ಬ್ಯಾಬೇಜ್ ಹೇಳಿದ, ನೀವು ಈ ತಪ್ಪು ಇರುವಂತಹ ಈ ಮ್ಯಾಥಮ್ಯಾಟಿಕಲ್ ಟೇಬಲನ್ನು ಬಳಸುವುದಕ್ಕಿಂತ ನಾನು ಒಂದು ಡಿಫರೆನ್ಸ್ ಎಂಜಿನ್ ಎಂಬ ಒಂದು ಯಂತ್ರವನ್ನು ಆವಿಷ್ಕಾರ ಮಾಡುತ್ತೇನೆ. ಆ ಡಿಫರೆನ್ಸ್ ಎಂಜಿನ್ ಯಂತ್ರದ ಮೂಲಕ ನಾನು ಈ ಲಾಗರಿಥಮ್ ಟೇಬಲ್, ಸೈನ್, ಕೊಸೈನ್ ಫಂಕ್ಷನ್ಸ್ ಮತ್ತು ಖಗೋಳ ವಿಜ್ಞಾನಕ್ಕೆ ಸಂಬಂಧಿಸಿದ ಎಲ್ಲ ಸ್ಥಿರಾಂಕಗಳ ವಿವರಗಳನ್ನು ಕೂಡ ನಾನು ಸರಿಯಾಗಿ ಕಂಡುಹಿಡಿದು ಅವುಗಳನ್ನು ಆ ಕೋಷ್ಟಕದಲ್ಲಿ ಸೇರಿಸಿ ಅದನ್ನು ಸರ್ಕಾರಕ್ಕೆ ಕೊಡುತ್ತೇನೆ ಅಂತ ಅವನು ಹೇಳಿದ. ಅದಕ್ಕಾಗಿ ಸರ್ಕಾರವು ಅವನಿಗೆ ಸುಮಾರು 15,000 ಪೌಂಡ್ಗಳ ಅನುದಾನವನ್ನು ಕೊಡುವುದಾಗಿ ಘೋಷಿಸಿತು. ಆದರೆ ಅಷ್ಟು ಸಣ್ಣ ಪ್ರಮಾಣದ ಮೊತ್ತದಿಂದ ಆ ಡಿಫರೆನ್ಸ್ ಎಂಜಿನನ್ನು ಮಾಡುವುದು ಸಾಧ್ಯವಿರಲಿಲ್ಲ. ಆದರೂ ಕೂಡ ಚಾರ್ಲ್ಸ್ ಬ್ಯಾಬೇಜ್ 2-3 ವರ್ಷಗಳಲ್ಲಿ ಅಂತಹ ಒಂದು ಎಂಜಿನನ್ನು ಮಾಡ್ತೇನೆ, ಸರ್ಕಾರದಿಂದ ದೊರೆತಂತಹ ಅನುದಾನ ಮತ್ತು ತನ್ನ ಸ್ವಂತ ಹಣ ಎರಡನ್ನು ಬಳಸಿ ಅದನ್ನು ಮಾಡ್ತೇನೆ ಅಂತ ಆತ ಕಾರ್ಯವನ್ನು ಪ್ರಾರಂಭಿಸಿದ. ಆದರೆ ಆ ಕಾರ್ಯ ಮುಗಿಯಲಿಲ್ಲ. ಕೆಲವು ತಂತ್ರಜ್ಞಾನಿಗಳಿಗೆ ಒಂದು ಸಂಶಯ ಬಂತು. ಈ ಚಾರ್ಲ್ಸ್ ಬ್ಯಾಬೇಜ್ ಈ ಡಿಫರೆನ್ಸ್ ಎಂಜಿನ್ನ ಸಂಯೋಜನೆ ರೂಪುರೇಷೆಗಳನ್ನೆಲ್ಲ ಹಾಕಿದ್ನಲ್ಲ, ನಿಜವಾಗಿಯೂ ಆ 1820ರ ತಂತ್ರಜ್ಞಾನದ ಸಹಾಯದಿಂದ ಅದನ್ನು ಮಾಡುವುದು ಸಾಧ್ಯವೇ ಅಂತ ಅವರು ಯೋಚಿಸತೊಡಗಿದರು. ಹಾಗೆ ಅವರು ಆ ಕುರಿತು ದೀರ್ಘವಾಗಿ ಆಲೋಚಿಸಿದ ಬಳಿಕ ಆ ರೀತಿ ಮಾಡುವುದು ಸಾಧ್ಯ ಅಂತ ಅವರಿಗೆ ಅನಿಸಿತು. ಆ ಬಳಿಕ ಸೈನ್ಸ್ ಮ್ಯೂಸಿಯಂ ಲಂಡನ್ ಇದರ ಇಬ್ಬರು ವಿಜ್ಞಾನಿ ಮತ್ತು ತಂತ್ರಜ್ಞಾನಿಗಳು ಆ ಚಾರ್ಲ್ಸ್ ಬ್ಯಾಬೇಜ್ ಏನು ರೂಪುರೇಷೆಗಳನ್ನೆಲ್ಲ ಹೇಳಿದ್ನೋ ಅವುಗಳನ್ನೆಲ್ಲ ಸರಿಯಾಗಿ ನೋಡಿ ಅವುಗಳನ್ನು ಅನುಕರಣೆ ಮಾಡಿ ಒಂದು ಡಿಫರೆನ್ಸ್ ಎಂಜಿನನ್ನು ಮಾಡಿಯೇ ಬಿಟ್ಟರು. ಆ ಡಿಫರೆನ್ಸ್ ಎಂಜಿನ್ ಸರಿಯಾಗಿ ಕೆಲಸ ಮಾಡಿತು. ಇದರಿಂದ ಏನು ಸ್ಪಷ್ಟವಾಗುತ್ತದೆ ಅಂತಂದರೆ, ಚಾರ್ಲ್ಸ್ ಬ್ಯಾಬೇಜ್ ಏನು ರೂಪುರೇಷೆಗಳನ್ನು ಹಾಕಿದ್ನೋ ಅದು ಬರೀ ತಾತ್ವಿಕವಾಗಿರಲಿಲ್ಲ, ಪ್ರಾಯೋಗಿಕವಾಗಿಯೂ ಕೂಡ ಅವು ಕೆಲಸ ನಡೆಸಬಲ್ಲವು ಎಂಬುದು ಆಗ ಸ್ಪಷ್ಟವಾಯಿತು. ಚಾರ್ಲ್ಸ್ ಬ್ಯಾಬೇಜ್ ಡಿಫರೆನ್ಸ್ ಎಂಜಿನ್ ಇದರ ರೂಪುರೇಷೆಗಳನ್ನೆಲ್ಲ ಕೊಟ್ಟಿದ್ದ. ಆದರೆ ಅದು ಸಂಪೂರ್ಣವಾಗಿ ಪೂರ್ಣಗೊಂಡಿರಲಿಲ್ಲ. ಅದು ಪೂರ್ಣಗೊಳ್ಳದೇ ಇರುವುದಕ್ಕೆ ಇನ್ನೊಂದು ಕಾರಣವೂ ಇತ್ತು. ಅದೆಂದರೆ ಈ ಡಿಫರೆನ್ಸ್ ಎಂಜಿನ್ ಇದನ್ನು ಸಂಯೋಜನೆ ಮಾಡುವ ಸಮಯದಲ್ಲೇ ಚಾರ್ಲ್ಸ್ ಬ್ಯಾಬೇಜ್
ಇನ್ನೊಂದು ಯಂತ್ರದ ಆವಿಷ್ಕಾರದ ಕುರಿತು ಯೋಚಿಸ್ತಾ ಇದ್ದ. ಆ ಯಂತ್ರದ ಹೆಸರು ಅನಲಿಟಿಕ್ ಎಂಜಿನ್ ಅಂತ. ಈ ಅನಲಿಟಿಕಲ್ ಎಂಜಿನ್ ನಮ್ಮ ಈಗಿನ ಆಧುನಿಕ ಕಂಪ್ಯೂಟರ್ನ ಪೂರ್ವಜ. ಚಾರ್ಲ್ಸ್ ಬ್ಯಾಬೇಜ್ನಿಗೆ ತಿಳಿದಿತ್ತು ಈ ಅನಲಿಟಿಕಲ್ ಎಂಜಿನ್ ಇದನ್ನು ಆತ ನಿರ್ಮಾಣ ಮಾಡಿದರೆ ಅದರಿಂದ ಈ ಡಿಫರೆನ್ಸ್ ಎಂಜಿನಿಂದ ಏನು ಮಾಡಬಹುದೋ ಅದನ್ನೆಲ್ಲ ಅದರಿಂದಲೂ ಮಾಡಲು ಸಾಧ್ಯ ಅಂತ ಅವನಿಗೆ ತಿಳಿದಿತ್ತು. ಹಾಗಾಗಿ ಅವನು ಬ್ರಿಟಿಷ್ ಸರ್ಕಾರಕ್ಕೆ ಹೇಳಿದ, ನೋಡಿ ಈ ಡಿಫರೆನ್ಸ್ ಎಂಜಿನ್ ಇದನ್ನು ಪೂರ್ಣಗೊಳಿಸುವುದಕ್ಕೆ ಎಷ್ಟೋ ಖರ್ಚಾಗ್ತದೆ, ಅದಕ್ಕಿಂತ ಕಡಿಮೆ ಖರ್ಚಿನಲ್ಲೇ ಇನ್ನೂ ಒಂದು ಉತ್ತಮವಾದಂತಹ ಅನಲಿಟಿಕಲ್ ಎಂಜಿನ್ ಎಂಬ ಒಂದು ಯಂತ್ರವನ್ನು ಮಾಡಲು ಸಾಧ್ಯ. ಈ ಯಂತ್ರದ ಸಹಾಯದಿಂದ ನೀವು ಡಿಫರೆನ್ಸ್ ಎಂಜಿನ್ ಏನು ಕೆಲಸ ಮಾಡ್ತದೋ ಅದೇ ಕೆಲಸವನ್ನು ಮಾಡಲು ಸಾಧ್ಯ ಮತ್ತು ಡಿಫರೆನ್ಸ್ ಎಂಜಿನ್ಗೆ ಸಾಧ್ಯವಾಗದ ಅನೇಕ ಕೆಲಸಗಳನ್ನು ಕೂಡ ಅದು ಮಾಡಲು ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ನನಗೆ ಧನ ಸಹಾಯ ಕೊಡಿ ಅಂತ ಅವನು ಸರ್ಕಾರವನ್ನು ಕೇಳಿದ. ಆದರೆ ಸರ್ಕಾರಕ್ಕೆ ಈಗಾಗಲೇ ಚಾರ್ಲ್ಸ್ ಬ್ಯಾಬೇಜಿನ ಮೇಲೆ ಅಸಮಾಧಾನ ಇತ್ತು. ಯಾಕಂತಂದರೆ ಆತ ಈ ಡಿಫರೆನ್ಸ್ ಎಂಜಿನ್ನ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿರಲಿಲ್ಲ. ಹಾಗಾಗಿ ಆ ಅನಲಿಟಿಕಲ್ ಎಂಜಿನ್ ನಿರ್ಮಾಣಕ್ಕೆ ಸಹಾಯ ಮಾಡಲು ಸರ್ಕಾರ ಮುಂದೆ ಬರಲಿಲ್ಲ. ಇನ್ನು ಯಾರ ಸಹಕಾರವೂ ಚಾರ್ಲ್ಸ್ ಬ್ಯಾಬೇಜ್ನಿಗೆ ಒದಗಲಿಲ್ಲ. ಹಾಗಾಗಿ ಆತ ತಾನು ಸಾಯುವವರೆಗೂ ಈ ಅನಲಿಟಿಕಲ್ ಕಂಪ್ಯೂಟರ್ ಅದರ ನಿರ್ಮಾಣದ ಕುರಿತು ಬಹಳವಾಗಿ ಯೋಚಿಸುತ್ತಲೇ ಇದ್ದ. ಆದರೆ ಆತನ ಆ ರೂಪುರೇಷೆಗಳು ಯೋಚನೆಯಲ್ಲೇ ಉಳಿದುವಲ್ಲದೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಆದರೂ ಕೂಡ ಈ ಏನು ರೂಪುರೇಷೆಗಳನ್ನು ಈ ಚಾರ್ಲ್ಸ್ ಬ್ಯಾಬೇಜ್ ಹಾಕಿದ್ದನೋ ಹಿಂದೆ ಅದನ್ನೇ ಹೋಲುತ್ತದೆ ಇಂದಿನ ಡಿಜಿಟಲ್ ಕಂಪ್ಯೂಟರ್. ಇಂದಿನ ಡಿಜಿಟಲ್ ಕಂಪ್ಯೂಟರ್ ಬೇರೆ ಶಬ್ದಗಳನ್ನು ಉಪಯೋಗಿಸ್ಬೋದು, ಆದರೆ ಅದೇ ರೀತಿಗೆ ಸಮಾನವಾದಂತಹ ಇತರ ಪದಗಳನ್ನು ಚಾರ್ಲ್ಸ್ ಬ್ಯಾಬೇಜ್ ಆಗ ಬಳಸ್ತಿದ್ದ. ಚಾರ್ಲ್ಸ್ ಬ್ಯಾಬೇಜ್ ಬಳಸ್ತಿದ್ದ ಆಗಿನ ಅನಲಿಟಿಕಲ್ ಎಂಜಿನ್ ಅಥವಾ ಕಂಪ್ಯೂಟರ್ನ ಪೂರ್ವಜದ ಇದರ ಕೆಲವು ಭಾಗಗಳನ್ನು ನಾವು ಹೀಗೆ ಹೆಸರಿಸಬಹುದು.